everyone, welcome back to Bharti Vlogs. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿರೋದು ನಮ್ಮ ಅಥರ್ವ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಒಂದು ಪಾಲಕ್ ರೈಸ್. ತುಂಬ ಟೇಸ್ಟಿ, ಡಯಟ್ಗೆ ಹೆಲ್ಪ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂದು ಸಲ ನೀವು ಟ್ರೈ ಮಾಡಬೇಕು ಈ ಡಾಬಾ ಸ್ಟೈಲ್ ಪಾಲಕ್ ರೈಸ್, ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಪಾಲಕ್ ಸೊಪ್ಪು ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಜೀರಿಗೆ, 4ರಿಂದ 5 ಬೆಳ್ಳುಳ್ಳಿ, ನಾನೊಂದು 6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ಅಕಾರ್ಡಿಂಗ್ಗೆ. ಒಂದು ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ ಮಾಡೋದ್ರಿಂದ ಬೆನಿಫಿಟ್ ಏನಂದರೆ ಅಸಿಡಿಟಿ ಆಗಲ್ಲ. 4 ಹಿಡಿಯಷ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಡಯಟ್ ಮಾಡೋರಿಗೆ. ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ನಮ್ಮ ಪ್ರತಿನಿತ್ಯದ ಊಟದಲ್ಲಿ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಫೈಬರ್ ಕಂಟೆಂಟು ಡೈಜೆಷನ್ಗೆ ಇಂಪ್ರೂವ್ ಆಗುತ್ತೆ. ಮತ್ತು ಪಾಲಕ್ ಸೊಪ್ಪಲ್ಲಿ ನಿಮಗೆ ಜಾಸ್ತಿ ಐರನ್ ಸಿಗುತ್ತೆ. ಏನಂದರೆ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಒಂದು 2-3 ನಿಮಿಷ ಆದರೂ ಕುಕ್ ಆಗಬೇಕಿದು. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಒಂದು ಚಿಟಿಕೆಯಷ್ಟು, ಯಾಕಂದರೆ ಆ ಗ್ರೀನ್ ಹಾಗೆ ಉಳ್ಕೊಳ್ಳುತ್ತೆ ಅಂತ. ನೀವು ಯಾವುದೇ ಹಸಿ ತರಕಾರಿ ಗ್ರೀನ್ ಕಲರ್ ಹಾಗೆ ಉಳಿಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡ್ರೆ ಆ ಕಲರ್ ಚೇಂಜ್ ಆಗಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ, ಅದೇನಂದರೆ ಸೊಪ್ಪು ಕಲರ್ ಚೇಂಜ್ ಆಗದೆ ಇರಲಿ ಅಂತ. ಇದು ಡಾಬಾ ಸ್ಟೈಲು ಪಾಲಕ್ ರೈಸು. ಯೂಶ್ವಲಿ ರೈಸ್ ತಿನ್ನಬೇಕು ಅನ್ಸ್ದಾಗೆಲ್ಲ ಡಿಫ್ರೆಂಟ್ ಕೇಳುತ್ತಲ್ಲ, ಇದೊಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಡೈಜೆಷನ್ನು ಚೆನ್ನಾಗಾಗುತ್ತೆ. ನಿಮಗೆ ಅನ್ನ ಮಿಕ್ಕಿದೆ ಅಂದರೆ ಆ ಅನ್ನದಲ್ಲೂ ಮಾಡ್ಬೋದು, ಫ್ರೆಶ್ ಅನ್ನದಲ್ಲೂ ಮಾಡ್ಬೋದು. ಎಷ್ಟು ಒಂದು ದೊಡ್ಡ ಕಟ್ಟು ಸೊಪ್ಪು ತೊಗೊಂಡಿದ್ದೆ, ಅದು ಎಷ್ಟು ಕಡಿಮೆ ಆಗಿದೆ. ನೀರು ಹಾಕಿಲ್ಲ, ಆ ಸೊಪ್ಪು ತೊಳೆದಿರೋ ನೀರೇ ಈ ಥರ ಬಿಟ್ಕೊಂಡಿದೆ. ಸಾಕು ಇಷ್ಟು ಕುಕ್ಕಾದರೆ. ಇದು ಆರಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಕಿದು. ನೀರು ಹಾಕೋದು ಬೇಡ, ಇರೋ ನೀರೇ ಸಾಕು. ಇಷ್ಟಾದರೆ ಸಾಕು, ಆರಿಸ್ಬಿಡೋಣ ಸ್ಟವ್ವು. ನೀಟಾಗಿ ರುಬ್ಕೊಳ್ಳೋಣ. ಕಂಪ್ಲೀಟಾಗಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ. ಆರಿದೆ ಇದು ನೋಡಿ, ಕ್ಲೀನಾಗಿ ಫೈನ್ ಪೇಸ್ಟ್ ಆಗಿದೆ. ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ 2 ಸ್ಪೂನ್ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ 1 ಸ್ಪೂನು. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ 1-2 ಒಣಮೆಣ್ಸಿನ್ಕಾಯಿ ಹಾಕೋಣ. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀರ, ಸೊ ಇದು ಬರೀ ಟೇಸ್ಟಿಗೆ, ಖಾರ ಆಗಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಳಿ. 3 ಹಾಕಿದ್ದೀನಿ 2 ಒಣಮೆಣ್ಸಿನ್ಕಾಯಿ. ಆಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೇಯಲಿ. 1 ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯ್ಕೊಳ್ಳುತ್ತೆ, ಇಲ್ಲಾಂದರೆ ಹಾಗೆ ಒಂದು 2-3 ನಿಮಿಷದಲ್ಲೆಲ್ಲ ಬೇಯ್ಕೊಳ್ಳುತ್ತೆ ಈರುಳ್ಳಿ. ನೋಡಿ, ಈರುಳ್ಳಿ ಬೆಂದಿದೆ. ನಾವೇನು ಪಾಲಕ್ ಸೊಪ್ಪು ರುಬ್ಬಿಟ್ಕೊಂಡಿದ್ವಿ ಅದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಆ ಮಿಕ್ಸಿ ಜಾರಲ್ಲಿ ಇರೋದೆಲ್ಲ ಹಾಕ್ಕೊಬಿಡಿ. ಮತ್ತು ಸ್ವಲ್ಪ ನೀರು ಬೇಕು ಇದಕ್ಕೆ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನೂ ಆಗಲ್ಲ. ಚೆನ್ನಾಗಿ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಿ. ಮೊದಲೇ ಸೊಪ್ಪು ಬೆಂದಿರುತ್ತೆ, ಹಾಗಾಗಿ ಬೇಗನೆ ಅದು ಹಸಿ ವಾಸನೆ ಹೋಗುತ್ತೆ. ನಾನು ನೋಡಿ ನೀರು ಎಷ್ಟು ಬೇಕು, ನಾನು ಸ್ವಲ್ಪ ಇದನ್ನ ತೆಳು ಮಾಡ್ತಾಯಿದ್ದೀನಿ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ರುಚಿಗೆ ತಕ್ಕನಷ್ಟು ಉಪ್ಪು. ಪಾಲಕ್ ಸೊಪ್ಪು ಬೇಯುವಾಗಲೂ ಸ್ವಲ್ಪ ಹಾಕಿದ್ವಿ, ಮತ್ತು ಪಾಲಕ್ ಸೊಪ್ಪಲ್ಲೇ ಒಂಚೂರು ಉಪ್ಪು ಕಂಟೆಂಟ್ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಕುದಿ ಬಂದಮೇಲೆ ಅನ್ನ ಮಾಡಿಟ್ಟಿರೋ ಅನ್ನ ಅಥವಾ ಉಳಿದಿರೋ ಅನ್ನ ಯಾವುದಾದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಸ್ವಲ್ಪ ತೆಳುಗೆ ಮಾಡ್ಕೋಬೇಕಿದು, ಕಿಚಡಿ ಟೈಪು. ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರಲ್ಲ. ಅನ್ನ ಹಾಕಿ ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು. ಲಾಸ್ಟಿಗೆ ತುಪ್ಪ ಹಾಕ್ಬಿಟ್ಟು ಇಳಿಸ್ಬೇಕು. ತುಪ್ಪ ಒಳ್ಳೆ ಘಮ ಕೊಡುತ್ತೆ, ಸೊ ತುಪ್ಪ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು. ಬಿಸಿ ಪಾಲಕ್ ಕಿಚಡಿ ಅಥವಾ ಪಾಲಕ್ ರೈಸ್ ರೆಡಿ, ಸವಿಯಲು ಸಿದ್ಧ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ರೆಸಿಪಿಗೆ ನನ್ನ ಫಾಲೋ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.